ಕರ್ತನ ಸ್ತೋತ್ರ, ದೇವ್ರ ಮಹಿಮೆ ಉಂಟಾಗಲಿ. ನಾನೊಂದು ನೀವು ಕೂಡಿ ಪ್ರಾರ್ಥನೆ ಮಾಡಿ. ಅನೇಕರು ವ್ಯಾಧಿಸ್ಥರಾಗಿದ್ದೀರೋ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ, ಎಷ್ಟು ಮಕ್ಕಳು ಬಲವಾಗಿರಬೇಕಾದ್ರೆ ಓಡಿ ಓಡಿ ಓಡಾಡ್ತಾ ಇರ್ತಾರೆ. ಒಂದು ಹೇಳ್ತೀನಿ, ನಾವು ಚೆನ್ನಾಗಿರ್ಬೇಕಾದ್ರೆ ಎಷ್ಟು ಪಾಪ ಕೆಲಸ ಮಾಡಿರ್ತೀವಿ. ನಾವು ಎಷ್ಟು ಜನಕ್ಕೆ ವಿರೋಧವಾಗಿ ಆಲೋಚಿಸ್ತೀವಿ, ಎಷ್ಟು ಜನಕ್ಕೆ ನಾವು ನೋಯಿಸಿರ್ತೀವಿ ಅಲ್ವಾ. ಒಮ್ಮೆ ಆ ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ, ಆ ಮನಸ್ಸನ್ನೆಲ್ಲ ನಾವು ಯೋಚನೆ ಮಾಡಿ ನೋಡೋದು, ಇವರೆಲ್ಲ ಯಾವ ರೀತಿ ಇದ್ದಿರ್ತಾರೆ, ಯಾವ ರೀತಿ ಓಡಾಡಿರ್ತಾರೆ. ಎಷ್ಟೋ ಜನ ಇವರಿಂದ ಸಹಾಯನೂ ಮಾಡಿರ್ತಾರೆ, ಎಷ್ಟೋ ಜನಕ್ಕೆ ಇವರು ಒಳ್ಳೇದು ಮಾಡಿರ್ತಾರೆ. ಆದರೆ ಅವ್ರು ಮಲಗಿರುವಾಗ ಅವ್ರು ನೋಡಿ ಭಾಳ ಬೇಜಾರಾಗುತ್ತೆ. ಅವರೆಲ್ಲ ಹಾಸಿಗೆಯಲ್ಲಿ ಇದ್ದುಬಿಟ್ಟು ಬಲಹೀನರಾಗಿ ಬಿದ್ದಿರ್ತಾರೆ. ಅಂಥವ್ರಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ, ಜನರಿಗೋಸ್ಕರ ಪ್ರಾರ್ಥನೆ ಮಾಡಿ. ಅನೇಕರು ಹಾಸ್ಪಿಟ್ಲಲ್ಲಿ ಇದ್ದಾರೆ, ಯಾರು ಇಲ್ಲದೆ ದಿಕ್ಕಟ್ಟವರಾಗಿ ಬಿದ್ದಿದ್ದಾರೆ, ಅನೇಕರಿದ್ದಾರೆ. ಒಂದು ವೇಳೆ ಆ ಸಿಸ್ಟರ್ಗಳು ಇಲ್ಲ ಅಂದರೆ, ಡಾಕ್ಟ್ರುಗಳು ಇಲ್ಲ ಅಂದರೆ ಅವ್ರ ಗತಿ ಏನಾಗುತ್ತೆ, ಅದನ್ನು ನಾನು ಯೋಚನೆ ಮಾಡ್ತೀನಿ. ದೇವರಾದ್ರಿಂದ ಆ ಡಾಕ್ಟ್ರುಗಳನ್ನ ದೇವರು ಆಶೀರ್ವದಿಸಬೇಕು, ನರ್ಸ್ಗಳನ್ನ ಆಶೀರ್ವದಿಸಬೇಕು, ಅಲ್ಲಿ ಮಾಡುವಂಥ ಸ್ಟಾಫ್ಗಳನ್ನ ಆಶೀರ್ವದಿಸಬೇಕು. ನಾವು ಕೈ ಬಿಟ್ರೇನು ದೇವ್ರು ಕೈ ಬಿಡೋದಿಲ್ಲ ಅನ್ನೋದು ಅದೇನೆ. ಹೋಗಿ ಆ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ, ಪಾಪ ಅನೇಕ ಜನರು ವೇದನೆಯಲ್ಲಿ ನರಳ್ತಾನೇ ಇದ್ದಾರೆ, ಮಲಗೋಕ್ಕೆ ಆಗಲ್ಲ. ಎಂಥ ಒಂದು ನೋವು ಅವ್ರಿಗೆ. ಏಸಪ್ಪ, ಈ ವೇಳೆಯಲ್ಲಿ ನನ್ನೊಂದು ಪ್ರಾರ್ಥನೆ ಮಾಡುವಂಥ ಈ ಮಕ್ಕಳನ್ನು ನೀನು ಆಶೀರ್ವಿಸು ರಾಜ. ಕ್ಯಾನ್ಸರ್ ಹಾಸ್ಪಿಟ್ಲಿರುವಂಥ ಎಲ್ಲ ಒಂದೊಂದು ಪೇಷಂಟಿಗೆ ಕರೆದೊಲಪಿಸಿದ್ದೇನೆ ಏಸಯ್ಯ. ಮನದುರ್ಗ ಕರ್ತನೆ, ಅವರ ಪಾಪಗಳನ್ನು ಕ್ಷಮಿಸು, ಅವರ ಅಕ್ರಮಗಳನ್ನು ಕ್ಷಮಿಸು ಕರ್ತನೆ. ಅಪ್ಪ, ನನ್ನ ಚಿತ್ತ ಇದ್ರೆ ಅವ್ರನ್ನೆಲ್ಲ ಗುಣಪಡಿಸು ಕರ್ತನೆ. ಯೆಹೋವನ ಕೈ ರಕ್ಷಲಾರದಂಥ ಮೋಟುಗೈಯೋ ಅಂತ ಹೇಳಿಪ್ಪ. ಆದರೆ ಅವರ ಪಾಪವೇ ತಡವೆಯಾಗಿದೆ ಅಂತ ನಾವು ವಾರ್ತೆಗಳಿದೆ ರಾಜ. ದಯವಿಟ್ಟು ಎಲ್ಲರಿಗೆ ಕರೆದೊಲಪಿಸ್ತೇನಪ್ಪ. ಯಾರು ಏನೇ ತಪ್ಪು ಮಾಡಿದೆ ದಯವಿಟ್ಟು ಕ್ಷಮಿಸಿ ಮನದುರುಗಿ ನನ್ನ ಕೃಪೆನಿಗೆ ಸಾಕು ಅಂತ ಹೇಳಿದೆ ದೇವನಿನಪ್ಪ. ಅವರ ಮೇಲೆ ಇವೆಲ್ಲ ಕೃಪೆಯಾಗಿರಪ್ಪ, ಕರುಣೆಯಾಗಿರಪ್ಪ. ಬರೀ ಕ್ಯಾನ್ಸರ್ ಪೇಷಂಟ್ಸ್ ಮಾತ್ರ ಅಲ್ಲ ಕರ್ತನೆ, ಟಿ ಬಿ ವ್ಯಾಧಿ, ಡೆಂಗ್ಯೂ ಫೀವರ್ ಕರ್ತನೆ, ಟೈಫಾಯ್ಡ್ ಅಪ್ಪ, ನಿಮೋನಿಯಾ, ಹಾಲೆ ಲೂಯ, ಅಂಧಕಾರ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲವಾಗಲಿ. ದುರಾತ್ಮ ಸೈನ್ಯ ನಿರ್ಮೂಲವಾಗಲಿ. ವಿರೋಧಿಗೆ ಎದ್ದು ಆಯುಧಗಳು ಬಾಳದೆ ಹೋಗಲಿ. ವ್ಯಾಧಿ ತಂದಂಥ ಬೀಜಗಳು ಯೇಸುವಿನ ನಾಮದಲ್ಲಿ ತೆಗೆಯಲಿ ಕರ್ತನೆ. ಅವ್ರಿಗೋಸ್ಕರ ಕಲ್ವಾರಿ ರಕ್ತವನ್ನು ಚಿಮ್ಕಿಸಿ ಸುರಿಸಿದ್ಯಾ ಏಸಪ್ಪ. ನಿಮ್ಮ ರಕ್ತ ಅಮೂಲ್ಯವಾದ ರಕ್ತವು ಇವೆಲ್ಲ ಯಾರ್ಯಾರು ಹಾಸ್ಗೆಲ್ಲಿದೆ ಅವ್ರ ಮೇಲೆಲ್ಲ ನಿಮ್ಮ ಏಸಪ್ಪ ರಕ್ತವು, ಪರಿಶುದ್ಧಗೊಳಿಸುವಂಥ ರಕ್ತವು, ಪಾಪವನ್ನು ಕ್ಷಮಿಸುವಂಥ ರಕ್ತವು, ಅನೀತಿಯನ್ನು ನೀತಿವಂತರಾಗಿ ಮಾಡುವಂಥ ರಕ್ತವು ಏಸಪ್ಪ ನಾಮದಲ್ಲಿ ಇಳಿದು ಬರಲಿ. ಎಲ್ಲೆಲ್ಲಿ ಪೇಷಂಟ್ಸ್ ಇದ್ದಾರೋ ಅವ್ರ ಮೇಲೆ ಇಳಿದು ಬರಲಿ. ನಿನ್ನ ಅಗ್ನಿ ಜ್ವಾಲೆಯಾಗಿ ಇರುವುದರಿಂದ ನಿಮ್ಮ ಅಗ್ನಿ ಜ್ವಾಲೆ ಅವ್ರ ಮೇಲೆ ಇಳಿದು ಬರಲಿ. ದೂತನಿಟ್ಟವರನ್ನು ಕಾಪಾಡು ಕರ್ತನೆ. ಸೈತಾನ ಕಾಲು ದಿಟ್ಟಗಳ ಅಂಧಕಾರವಲ್ಲವೆಗಳು ನಿರ್ಮೂಲಗಳಿಪ್ಪ ಏಸಪ್ಪ. ಅವ್ರನ್ನೆಲ್ಲ ಹಾಸಿಗೆಯಿಂದ ಎಬ್ಬಿಸುವ ಕೂರ್ಸಪ್ಪ. ಅವರೆಲ್ಲ ಮನೆಗೆ ಹೋಗುವಂಥ ಕೃಪಾಭಾಗ್ಯನ ಕೊಡು. ಫೈನಾನ್ಷಿಯಲ್ಗೋಸ್ಕರ ಎಷ್ಟು ಜನ ಸಫರ್ ಮಾಡ್ತಾ ಇದ್ದಾರಪ್ಪ, ಅವರೆಲ್ಲ ಸಹಾಯ ಒತ್ತಾಸು ಕರ್ತನೆ. ಪರನಿಂದ ದಯಪಾಲಿಸು ಕರ್ತನೆ. ದಿಕ್ಕಟ್ಟವರಾಗಿ ಕರ್ತನೆ, ಹಣ ಇಲ್ಲದೆ ಮನೆಯಲ್ಲೇ ನರಳುವಂಥ ಈ ಪೇಷಂಟ್ಸ್ನೆಲ್ಲ ನೀನು ಸಂಧಿಸು ಸ್ವಾಮಿ. ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳಿದ ದೇವ್ರು ನೀನಲ್ಲಪ್ಪ. ನನ್ನ ಕೃಪೆ ಶಾಶ್ವತ ಅಂತ ಹೇಳಿಪ್ಪ ಕರ್ತನ. ಕೃಪೆ ಶಾಶ್ವತ ಸ್ವಾಮಿ. ಇವರನ್ನು ಮುಟ್ಟು ಸ್ವಾಮಿ, ಇವರನ್ನು ಗುಣಪಡಿಸು ಕರ್ತನೆ. ಇವರನ್ನು ಎಬ್ಬಿಸು ಸ್ವಾಮಿ, ಇವರ ಕೂಗನ್ನು ಆಲಿಸು ಸ್ವಾಮಿ. ಯಾವ ಉಪದ್ರವನ ಗುರಾರ ಸಮೀಪ ಬರುವುದಿಲ್ಲ ಅಂತ ವಾಗ್ದಾನ ಮಾಡಿದೆಯಪ್ಪ. ಇವರನ್ನು ರಕ್ಷಿಸು ಸ್ವಾಮಿ. ಇವರ ಕಣ್ಣೀರನ್ನು ಒರೆಸು, ದುಃಖವರಿಸು, ಪಾರಂಬರಿಸು, ಆಧರಿಸು. ನೋಡುವಂಥ ವಿಡಿಯೋ ನೋಡುವಂಥ ಮಕ್ಕಳನ್ನು ನೀನು ಸಂಧಿಸು, ಅವ್ರು ಮುಟ್ಟಿ ಗುಣಪಡಿಸು ಸ್ವಾಮಿ. ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ. ಪ್ರಾರ್ಥನೆ ಕೇದಾತನೇ ಸ್ತೋತ್ರ. ನೀನು ವಾಗ್ದಾನ ಮಾಡಿದೆ, ಎಲ್ಲಿ 2-3 ಕೂಡಿ ಒಂದೇ ಮನದಲ್ಲಿ ಪ್ರಾರ್ಥನೆ ಮಾಡ್ತಾರೋ ಆ ಪ್ರಾರ್ಥನೆ ನಾನು ಕೇಳ್ತೀನಿ ಅಂತ ಹೇಳಿಪ್ಪ. ಒಂದೇ ಮನದಲ್ಲಿ ನಾವು ಮಾಡುವಂಥ ಪ್ರಾರ್ಥನೆ ಕೇಳ್ತಿರೋದಕ್ಕೋಸ್ಕರ ಸ್ತೋತ್ರ. ನೀವು ಉತ್ತರಿಸಿದ್ದಕ್ಕೋಸ್ಕರ ಸ್ತೋತ್ರ. ಇದೋ ನಾವು ವಾರ್ತೆಯಲ್ಲಿ ಹೇಳ್ತಲ್ಲಪ್ಪ, ಎದ್ದು ಹಾಸಿಗೆಯನ್ನು ಎತ್ತು ನಡೆ ಅಂತ ಹೇಳ್ದಲ್ಲಪ್ಪ. ಆತನಿಗೆ ಎಷ್ಟೋ ದಿನದಿಂದ, ಎಷ್ಟೋ ವರ್ಷದಿಂದ ಅಪ್ಪ ಆ ಬೆತಸ ಕೊಳದಲ್ಲಿ ಹೋಗಲು ಆಗ್ತಾನೇ ಇದ್ದಿಲ್ಲಪ್ಪ. ಬಲ ಇಲ್ಲಪ್ಪ ರಾಜ, ಎತ್ಕೊಂಡೋಗಲು ಯಾರು ಇಲ್ಲಪ್ಪ. ಆದರೆ ನೀನು ಅವ್ರ ಮೇಲೆ ಮನೆದುರುಗಿ ಬಂದು ಎದ್ದು ನಡೆ ಅಂತೇಳಿ ಒಂದು ಮಾತಿಗೆ ಅವನು ಎದ್ದು ನಡೆದನಲ್ಲಪ್ಪ ರಾಜನೇ. ಅದೇ ರೀತಿಯಾಗಿ ಕರ್ತನೆ, ಬಲಹೀನತೆಯಲ್ಲಿ ನಾನಿನ್ನ ಬಲ ಅಂತೇಳಿ ಸಹಾಯ ಇಲ್ಲದೆ ಈ ಮಕ್ಕಳಿಗೆ ಅಪ್ಪ
ನಿನ್ನ ಆಸ್ತವನ್ನು ಚಾಚಪ್ಪ. ನಾವೊಂದು ಮಾತು ಹೇಳಪ್ಪ, ಹಾಸಿಗೆ ಎದ್ದು ನಡೆಯಲಿ, ಎದ್ದೊಳಿಲಿಪ್ಪ. ಬಿದ್ದಂಥ ಸ್ಥಳದಿಂದ ಇವ್ರು ಎದ್ದೊಳಿಲಿ. ಏಸು ನಾಮದಲ್ಲಿ ಇವರೆಲ್ಲ ಗುಣ ಹೊಂದಲಿ. ಗುಣ ಹೊಂದಿ ನನ್ನ ನಾಮ ಮಹಿಮೆ ಬರಲಿ ರಾಜ. ಅನೇಕರಿಗೆ ಒಂದು ಸಾಕ್ಷಿಲ ಮಕ್ಕಳಾಗಿ ಇವರು ನಿಲ್ಲಲಿ ಕರ್ತನೆ. ಈ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರನ್ನು ಕರ್ತನೆ ಗುಣಪಡಿಸು ಸ್ವಾಮಿ. ಏಸು ನಾಮದಲ್ಲಿ ನೀನು ಗುಣಪಡಿಸು. ನಾಸ್ತ ಇವರನ್ನು ಮುಟ್ಟಲಿ ಸ್ವಾಮಿ. ನಿನ್ನ ದೃಷ್ಟಿ ಇವರನ್ನು ಕಾಣಲಿ ಕರ್ತನೆ. ನಿನ್ನ ಕಿವಿಯವ್ರ ಪ್ರಾರ್ಥನೆಯನ್ನು ಕೇಳಲಿಪ್ಪ ರಾಜ. ಹೃದಯ ಗ್ರಹಿಸುವ ದೇವ್ ನೀನಪ್ಪ. ಆಲೋಚನೆ ಮಾತನ್ನು ನೆರವೇರಲಿಪ್ಪ. ಏಸು ನಾಮದಲ್ಲಿ ನಾನು ಪ್ರಾರ್ಥಿಸಿದ್ದೇನೆ ಕರ್ತನೆ. ಪ್ರಾರ್ಥನೆಗೆ ಇದಕ್ಕೋಸ್ಕರ ಸ್ತೋತ್ರ. ನೀವು ಉತ್ತರಿಸಿದಕ್ಕೋಸ್ಕರ ಸ್ತೋತ್ರ. ಏಸು ನಾಮದಲ್ಲಿ ನಾನು ಪ್ರಾರ್ಥನೆ ತಂದೆಯೇ. ಆಮೇನ್ ಆಮೇನ್. ಪ್ರೈಸ್ ದ ಲಾರ್ಡ್.